ಮುಂದೆ ಇರೋ ಮುಚ್ಚಳ ತೆಗೆದಿಲ್ಲ, ಎದುರುಗಡೆ ಫಿಗರ್ ಕಾಣೋದು. ವೆಲ್ಕಮ್ ಬ್ಯಾಕ್ ಟು ಅಡ್ವೆಂಚರ್ ಬಿಗಿನ್ಸ್. ನಮಸ್ತೆ ಪ್ರೇಕ್ಷಕರೇ, ನೋಡಿ ತುಂಬಾ ಚೆನ್ನಾಗಿರೋ ವ್ಯೂ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಾದ್ರೆ ಕ್ಲೋಸ್ ಆಗೋಗುತ್ತೆ. ಇಲ್ಲೇ ನೋಡಿ, ಎಂಜಾಯ್ ಮಾಡಿ. ತಡಿಯಂಡಮೋಳ್ ಸೂಪರ್ ಆಗಿದೆ, ಟ್ರೆಕ್ಕಿಂಗ್ ತುಂಬಾ ಚೆನ್ನಾಗಿದೆ. ಹಾಫ್ ಅವರ್ ತೊಗೊಂಡಿದ್ದೀವಿ ಪೀಕ್ ರೀಚ್ ಆಗೋದಕ್ಕೆ, ಬಟ್ ವ್ಯೂ ಇಸ್ ಆಸಮ್. ಮೇಡಮ್ ಎಕ್ಸ್ಪೀರಿಯನ್ಸ್ ಇದು ಮಾಡ್ತಿದ್ದಾರೆ. ಎಂತ ಇವತ್ತು ನಾವು ಮಾಡ್ತಾ ಇರೋದು ತಡಿಯನ್ಮೋಳ್ ಟ್ರಕ್. ಅರೌಂಡ್ 20 ಪೀಪಲ್ ಬಂದಿದ್ದೀರಿ. ಇಲ್ಲಿ ಹೋಮ್ ಸ್ಟೇಲೆಲ್ಲ ನೈಟ್ ಸ್ಟೇ ಆಗಿ ಈಗ ಟ್ರಕ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ. ಫಸ್ಟ್ ಅಡ್ವೈಸ್ ಮಾಡ್ಬಿಡ್ತೀನಿ, ನೀವೇನಾದ್ರು ಪ್ರೈವೇಟ್ ವೆಹಿಕಲಲ್ಲಿ ಬರೋಂಗಿದ್ರೆ ಬೇಗ ಬಂದ್ಬಿಡಿ, ಪಾರ್ಕಿಂಗ್ ಸಿಗಲ್ಲ. ಇಲ್ಲ ಅಂದರೆ ತುಂಬ ಕಷ್ಟ ಇದೆ. ಸೊ ನಮ್ಮ ಜರ್ನಿ ಕಂಟಿನ್ಯೂ ಆಗ್ತಿದೆ. ಇನ್ನು ಚೆಕ್ ಪಾಯಿಂಟ್ ಬಂದಿಲ್ಲ. ಚೆಕ್ ಪಾಯಿಂಟಲ್ಲಿ ನಾವು ಹೇಳ್ದಂಗೆ ಎಷ್ಟೊತ್ತಿಗೆ ಬಿಡ್ತಾರೆ ಏನೇ ಅಂತ ಮಾಹಿತಿ ಕೊಡ್ಬೋದು. ತಡಿಯಂಡಮೋಳ್ ಟ್ರೆಕ್ ಐ ಥಿಂಕ್ ಎಲ್ಲರೂ ನಾರ್ಮಲಾಗಿ ಮಾಡ್ತಾ ಇರ್ತಾರೆ. ಆದರೂ ನಮ್ಮ ಕಡೆಯಿಂದ ಒಂದು ಇನ್ಫಾರ್ಮೇಷನ್, ಇದನ್ನು ನೀವು ರೀಚ್ ಆಗಬೇಕಂದ್ರೆ ಕೂರ್ಗ್ ಬರಬೇಕು. ಅಂದರೆ ನಾಪೋಕ್ಲು, ಮಡಿಕೇರಿ ನಾಪೋಕ್ಲಾಗಿ ಕಕ್ಕಬ್ಬೆ ಅನ್ನೋ ಒಂದು ಜಾಗ, ಅಲ್ಲಿಂದ ಒಂದಷ್ಟು ಒಳಗಡೆ ಬಂದರೆ ಇಂಟೀರಿಯರ್ ನಿಮಗೆ ಈ ತಡಿಯಂಡಮೋಳ್ ಟ್ರೆಕ್ ಈಸಿಯಾಗಿ ಲೊಕೇಶನ್ ಸಿಗುತ್ತೆ. ಸ್ಟ್ರಗಲ್ ಇಲ್ಲ. ಪಾರ್ಕಿಂಗ್ ಸ್ವಲ್ಪ ಕಷ್ಟ ಇದೆ, ನೋಡ್ಕೊಳ್ಳಿ. ಗಾಡಿ ಬರೋದಾದರೆ ಅಲ್ಲಿ ಬಂದು ಪಾರ್ಕ್ ಮಾಡ್ಕೊಳ್ಳಿ, ಇಟ್ ವಿಲ್ ಬಿ ಈಸಿ. ಆಮೇಲೆ ಸ್ವಲ್ಪ ಸ್ಟೀಪ್ ಇದೆ ಕಾರ್ ಹತ್ತೋ ಟೈಮಲ್ಲಿ. ಸೊ ಗುಡ್ ಎಕ್ಸ್ಪರ್ಟ್ ಡ್ರೈವರ್ಸ್, ಟೇಕ್ ಕೇರ್ ಆ್ಯಂಡ್ ಡ್ರೈವ್. ವೇ ಟು ತಡಿಯಂಡಮೋಳ್, ಲೆಟ್ಸ್ ಸ್ಟಾರ್ಟ್. ಇದು ತಡಿಯಂಡಮೋಳಲ್ಲಿ ನೀವು ಸ್ಟಾರ್ಟ್ ಆದಾಗ ಸಿಕ್ಕೋ ಫಸ್ಟ್ ಒಂದು ಸ್ಮಾಲ್ ಜರಿ, ರಿವರ್ ಕಾವೇರಿ ನದಿ ಹರ್ಕೊಂಡು ಹೋಗ್ತಾ ಇರೋದು. ಇದು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ. ಈಗ ಮಳೆಗಾಲ ಆಗಿರೋದ್ರಿಂದ, ಇಲ್ಲದೇ ಇರೋದ್ರಿಂದ ನಮಗೆ ಈ ನೀರು ಇಷ್ಟು ಕಾಣಿಸ್ತಿದೆ. ಸೊ ಮಳೆಗಾಲದಲ್ಲಿ ಇನ್ನೂ ಸೂಪರಾಗಿರುತ್ತೆ. ನಾವು ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಗೆ ಸಿಕ್ಕಂಥ ವೆಲ್ಕಮ್ ನೋಟ್ ಫ್ರಮ್ ಎಲಿಫೆಂಟ್. ನೋಡಿ, ಇಲ್ಲಿ ಆನೆ ಪಾಸ್ ಆಗಿದೆ. ನಾವು ಈಗ 6:30 ಸುಮಾರು ಬೆಳಗ್ಗೆ. ಸೊ ಸ್ಟಾರ್ಟ್ ಮಾಡೋಷ್ಟರಲ್ಲೇ ಆನೆ ಪಾಸ್ ಆಗಿದೆ. ಮುಂದೆ ನೋಡೋಣ ನಮಗೆ ಯಾವ ಥರ ಮೋರ್ ಚಾಲೆಂಜಸ್ ಇದೆಯಾ, ಇಲ್ಲ ಸಿಗುತ್ತಾ, ಇಲ್ಲ ಇಟ್ಸ್ ಈಸಿ ಟ್ರೆಕ್. ಲೆಟ್ಸ್ ಸಿ. ಜಾಸ್ತಿ ಚಳಿನೂ ಇಲ್ಲ, ಜಾಸ್ತಿ ಬಿಸಿನೂ ಇಲ್ಲ, ಒಳ್ಳೆ ಚಿಲ್ಡ್ ವೆದರ್. ನೀವೇ ನೋಡ್ಬೋದು, ಎಂಥ ಮಂಜು, ತುಂಬ ಚೆನ್ನಾಗಿದೆ ಕ್ಲೈಮೇಟ್. ಇಟ್ಸ್ ಅ ಬೆಸ್ಟ್ ಟೈಮ್ ಟು ಡೂ ಟ್ರೆಕ್ ಅಟ್ ತಡಿಯಂಡಮೋಳ್. ಪಾರ್ಕಿಂಗಿಂದ ನಾವು ಆಲ್ಮೋಸ್ಟ್ 1 ಕಿಲೋಮೀಟ್ರ್ ಬಂದಿದ್ದೀವಿ. ಸೊ 1 ಕಿಲೋಮೀಟ್ರ್ ಬಂದಮೇಲೆ ನೀವೇನು ನೋಡ್ತಾ ಇದ್ದೀರಾ, ಇದು ಚೆಕ್ ಪಾಯಿಂಟು. ಇಲ್ಲಿ ಒಂದು ಏನು ಚೆನ್ನಾಗಿದೆ ಅಂದರೆ, ನಾವು ಪ್ಲಾಸ್ಟಿಕ್ ತರ್ತೀವ ಇಲ್ವಾ ಅಂತ ಅವೇರ್ನೆಸ್ ಮಾಡ್ತಾ ಇದ್ದಾರೆ. ಬಿಡೋದಿಲ್ಲ ಅನಿಸುತ್ತೆ. ಸೊ ಎಲ್ಲ ಚೆಕ್ಕಿಂಗ್ ಆಗಿನೇ ನೆಕ್ಸ್ಟ್ ರೊಟೀನ್ ಅಂದರೆ 8 o'clockಗೆ ನಮಗೆ ಎಂಟ್ರಿ ಸ್ಟಾರ್ಟ್ ಆಗುತ್ತೆ. ಸೊ ನೋಡೋಣ ಯಾವ ಥರ ಪ್ರೊಸೀಜರ್ಸ್ ಇದೆ ಅನ್ನೋದು. ಸೊ ಎಲ್ಲರೂ ಅವಾಯ್ಡ್ ಮಾಡಿ, ಪ್ಲಾಸ್ಟಿಕ್ಸ್ ತರೋದಾಗಲಿ ಯಾವುದೇ ವೇಸ್ಟೇಜ್ ಆಗದಿರ ಮೂವ್ ಮಾಡೋಣ. ಲೆಟ್ಸ್ ಸೇವ್ ದ ನೇಚರ್, ಜಾಯಿನ್ ವಿತ್ ಅಡ್ವೆಂಚರ್. ಸೊ ಒನ್ ಮೋರ್ ಇನ್ಫಾರ್ಮೇಷನ್, ಮಕ್ಳನ್ನ ಕರ್ಕೊಂಬರೋದಾದರೆ, ಈ ನನ್ನ ಮಕ್ಕಳಿಗೆ ತಿಂದ್ಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ, ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಪೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು. ಅಬೋವ್ 5 years. ನೋಡಿ, ನಾವು ಮಗುನ ಕರ್ಕೊಂಬಂದಿದ್ದೀವಿ, ಕೇಳಿದ್ರಿ, ಪರ್ಮಿಷನ್ ಕೊಟ್ಟಿದ್ದಾರೆ. ಅಬೋವ್ 5 years ಓಕೆ ಅಂತ. ಇವರು ಓಕೆ ಆಗಿದೆ ಈಗ, ಅದಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ. ಅದಾದ್ಮೇಲೆ ಹೇಳೋಣ. ಸೊ ಮಕ್ಳಿಗೆ 150 ರೂಪಾಯಿ ಇದೆ. ಇಲ್ಲ, 150. ಮಕ್ಳಿಗೆ 150 ಇದೆ, ದೊಡ್ಡವ್ರಿಗೆ 250. ನಾವು ಇವ್ರಿಗೆ 150 ರೂಪಾಯಿ ಕೊಟ್ಟು ಕರ್ಕೊಂಡಿದ್ದೀವಿ ಒಳಗಡೆ. ಬನ್ನಿ ಹೋಗೋಣ. ತಿಂಡಿ ತಿನ್ನುವಾಗ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿನ್ಬಿಟ್ಟೆ.
ಈಗ ಚೆಕ್ ಪಾಯಿಂಟಲ್ಲಿ ಇದ್ದೀವಿ. ಇಲ್ಲಿ ನಿಮಗೆ ಫೆಸಿಲಿಟೀಸ್ ಏನೇನು ಅಂತ ಹೇಳ್ತೀವಿ. ಫಸ್ಟು ನಿಮ್ಮ ಕ್ಯಾಂಟೀನ್ ಸಿಗುತ್ತೆ. ಅಲ್ಲಿ ನಿಮಗೆ ಬಿಸ್ಕೆಟ್ಸ್ ಆಗಲಿ, ಮ್ಯಾಗಿ ಮತ್ತು ವಾಟರ್ ಬಾಟಲ್ಸ್ ಇದೆ, ಅವಶ್ಯಕತೆ ಇದ್ದರೆ ತೊಗೊಳ್ಬೋದು. ಅದು ಬಿಟ್ಟು ವಾಶ್ರೂಮ್ಸು ಇದೆ, ವಾಶ್ರೂಮ್ಸ್ ಅವೈಲಬಿಲಿಟಿನೂ ಕೊಟ್ಟಿದ್ದಾರೆ. ಐ ಥಿಂಕ್ ಇಟ್ಸ್ ಸಮ್ವೇರ್ ಪ್ಲ್ಯಾನ್ಡ್ ಆ್ಯಂಡ್ ಗುಡ್. ಥ್ಯಾಂಕ್ಸ್ ಫಾರ್ ದಿ ಕರ್ನಾಟಕ ಗೌರ್ಮೆಂಟ್. ಇದು ಚೆಕ್ಕಿಂಗ್ ಪಾಯಿಂಟಲ್ಲಿ ನೀವು ನೋಡ್ತಾ ಇರೋ ಕ್ರೌಡು. ಈಗ ಸದ್ಯಕ್ಕೆ ಇಷ್ಟು ಜನ ಇದ್ದಾರೆ. ಇನ್ನು ಮುಂದೆ ಆ್ಯಡ್ ಆದರೂ ಆಗ್ಬೋದು, ಇಲ್ಲ ಅಂದರೆ ನೋಡೋಣ. ಓ ತಂಗ್ಯವ, ಎಷ್ಟು ಜನ ಒಂದಿನಕ್ಕಂತೆ? ಅಷ್ಟಂತೆಯಲ್ಲ, ಈಗ ನೋಡ ನನ್ನ ಕರ ಮತ್ತೆ ಇರು ರವಿ, ಕಪ್ ಇನ್ಫಾರ್ಮೇಶನ್ ಕೇಳಿದ್ರ ಒಂದ್ ದಿವಸಕ್ಕೆ ಎಷ್ಟು ಜನ ಅಂತೆ? 300 ಪೀಪಲ್ ಒಂದ್ ದಿವಸ. 300 ಬರ್ಬೋದಾ? ಫುಲ್ ಟಿಕೆಟ್ ಸೋಲ್ಡ್ ಔಟ್. ಪರವಾಗಿಲ್ಲ, ಅಂದ್ರೆ ಇನ್ನೂ ಅಷ್ಟು ಜನ ಆಗಿಲ್ಲ ಅನ್ಸುತ್ತೆ. 300 ಆಗೋಗಿದೆ ಅಂತ? ಇವಾಗ ಇಲ್ಲಿ ಬಂದು ಯಾರು ತಗೊಳಂಗಿಲ್ಲ. ಆನ್ಲೈನ್ ಬುಕಿಂಗ್ಸ್ ಫುಲ್ ಕಂಪ್ಲೀಟ್ ಆಗಿ ಆಗೋಗಿದೆ. ಕಂಪ್ಲೀಟಾ? ಪರವಾಗಿಲ್ಲ, ವಿ ಆರ್ ಲಕ್ಕಿ ದೆನ್. ವಿ ಗಾಟ್ ಇಟ್. ಎಸ್, ವಿಲ್ ಫಿನಿಶ್ ದ ತಡಿಯನ್. ಸ್ಪೀಕರ್ ಏನಿದೆ ಮೇಡಮ್? ಸ್ಪೀಕರ್ ಇಲ್ಲ ಅಲ್ಲ. ವಾಟರ್ ಬಾಟಲ್ ಪ್ಲಾಸ್ಟಿಕ್ ಏನು ಥ್ರೋ ಮಾಡಬಾರ್ದು. ತಿಂತೀರಾ? ತಿನ್ನೋರು ತಿಂದುಬಿಟ್ಟು ಪ್ಲಾಸ್ಟಿಕ್ ಕವರ್ನ ಡಸ್ಟ್ಬಿನ್ನಿಗೆ ಹಾಕಿ. ಓಕೆ ಸರಿ. ನಿಮ್ಮ ಟೀಮ್ದೆಲ್ಲ ಒಂದು ಕೊಟ್ಬಿಡಿ, ನಾನು ಪ್ಲಾಸ್ಟಿಕ್ ಕೊಡ್ತೀನಿ. ಇಟ್ಕೊಂಡಿದ್ದೀರಾ? ತಗೊಳ್ಳಿ. ಯಾರ್ದೊಂದು ನೋಡ್ಕೊಳ್ಳಿ, ನಾವು ತಿಂದಿದ್ದು ಅಂತ ಹೇಳೋದು ಬೇಡ. ಅವರು ನೋಡ್ತಾ ಇದ್ದೀರಲ್ಲ, ಈ ರೀತಿ ಚೆಕ್ಕಿಂಗ್ಸ್ ಇರುತ್ತೆ. ಕ್ಲಿಯರಾಗಿ ಪ್ಲಾಸ್ಟಿಕ್ಸ್ ಬಿಡ್ತಾ ಇಲ್ಲ. ಚಾಕ್ಲೇಟ್ಸು, ಈ ಥರ ಸ್ನ್ಯಾಕ್ಸು, ಇದು ಯಾವ ಪ್ಲಾಸ್ಟಿಕ್ಸು ಅಲೋಡ್ ಇಲ್ಲ. ಜಸ್ಟ್ ಕ್ಲಿಯರಾಗಿ ನೀವು ವಾಟರ್ ಬಾಟಲ್ಸು ಅಷ್ಟೇ, ಸ್ಟೀಲ್ದು ಆ ಥರ ತೊಗೊಂಬನ್ನಿ. ಟಪ್ಪರ್ ವೇರ್ಸ್ ಬೆಟರ್. ಸೊ ಅವಾಯ್ಡ್ ಪ್ಲಾಸ್ಟಿಕ್ ಆಲ್ವೇಸ್. ಮುಂದೆ ಆನೆ ಇದೆಯಂತೆ. ಹಾಂ, ಈಗ ಮುಂದೆ ಇನ್ನೊಂದು ಡಿಫಿಕಲ್ಟಿ, ಎಲಿಫೆಂಟ್ಸ್ ಪಾಸಿಂಗ್ ಆಗ್ತಾ ಇದೆ. ಲೆಟ್ ಸಿ. ಪ್ರವೀಣ್ ಅವರು ಇದ್ದಾರೆ, ಓಡಿಸ್ತಾರೆ ಆನೆನ. ಅಣ್ಣ, ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನು ಸತ್ತೋದಂಗೆ ಆಗೋಯ್ತಾ ಇದ್ದೇನೆ. ಸೊ ರೆಡಿ ಫಾರ್ ದ ಟ್ರೆಕ್. ನಮ್ಮ ಚೆಕ್ಕಿಂಗ್ಸ್ ಎಲ್ಲ ಮುಗೀತು ಚೆಕ್ ಪೋಸ್ಟಲ್ಲಿ. ಸೊ ಪ್ಲಾಸ್ಟಿಕ್ಸ್ ಎಲ್ಲ ತೆಗೆದಿದ್ದಾರೆ, ಯಾರಿಗೂ ಬಿಡ್ತಾ ಇಲ್ಲ. ಸೊ ಈಗ ನಮ್ಮ ಟೀಮ್ ಗೋಯಿಂಗ್ ಫಾರ್ವರ್ಡ್. ಲೆಟ್ಸ್ ಕಮ್. ಎಲಿಫೆಂಟ್ ಕ್ರಾಸಿಂಗ್ ಏರಿಯಾ. ಎಲಿಫೆಂಟ್ ಕ್ರಾಸ್ ಆಗ್ತಾ ಇದೆ ನೋಡಿ. Hello. ಟ್ರೆಕ್ ಮಾಡಿದ ಆಫ್ ದ ವೇ ಅಲ್ಲಿ ಒಂದು ಸುಂದರವಾದ ವ್ಯೂ. ಸೊ ಯು ಕ್ಯಾನ್ ವಾಚ್ ಇಟ್. ಅಲ್ಲಿ ಶೂಟ್ ಮಾಡ್ತಾ ಇದ್ರು, ಓಡಿಸ್ತಾ ಇದ್ದಾರೆ. ಈ ಕಡೆಗೆ ರನ್ ಆಗದೆ ಇದ್ರೆ ಸಾಕು. ಹಾಂ ಬಿಡಿ, ಇವರೆಲ್ಲ ಹಿಂಗೆ ಡೈವರ್ಟ್ ಆಗ್ತಾ ಇರ್ತಾರೆ. ಅಯ್ಯೋ, ನಮ್ಗೆ ಒಳ್ಳೆ ವಿಡಿಯೋ. ತಡಿಯಂಡಮ್ ಒಳ್ಳೆ ವಿಶೇಷತೆ, ಒಳ್ಳೆ ಟ್ರ್ಯಾಕ್ ಇದೆ. ಯಾವುದೇ ಥರ ತುಂಬ ಡಿಫಿಕಲ್ಟಿ ಅನ್ನೋದಿಲ್ಲ. ಕ್ಲೈಮೇಟ್ಸ್ ಚೆನ್ನಾಗಿದ್ರೆ ಯು ಕ್ಯಾನ್ ವಾಕ್. 3.5 to 4 kilometers ಅಂತಾರೆ. ಇಟ್ ವಿಲ್ ಟೇಕ್ 2 hours ಆಫ್ ಟೈಮ್. ಐ ಫೀಲ್ ಇಟ್ಸ್ ಅ ಮಾಡ್ರೇಟ್ ಟ್ರೆಕ್, ನಾಟ್ ಮಚ್ ಡಿಫಿಕಲ್ಟ್. ಬಟ್ ವಾಕಿಂಗ್ ಕೆಪಬಿಲಿಟಿ ಇದ್ದರೆ ಸಾಕು.
ಸರ್? ನನ್ನ ಹೆಸರು ಕಾವೇರಪ್ಪ ಅಂತೇಳಿ. ಓಕೆ. ನಾನು ಇಲ್ಲಿ ನಾಗಮಂಡ ರೇಂಜಲ್ಲಿ ಕೊಕ್ಕೊಬೆ ಉಪವಲಯದಲ್ಲಿ ವಾಚನ ಗಾರ್ಡ್ ಆಗಿ ಕೆಲಸ ಮಾಡ್ತಿದ್ದೀನಿ. ಓಕೆ. ಇದೊಂದು ಟ್ರೆಕ್ಕಿಂಗ್ ಏರಿಯಾ. ತುಂಬ ಜನ ಬರ್ತಾರೆ ದೇಶ ವಿದೇಶಗಳಿಂದ, ತಮಿಳುನಾಡು, ಚೆನ್ನೈ, ಬೇರೆ ಬೇರೆ ದೇಶಗಳಿಂದ ಜನ ತುಂಬ ಬರ್ತಾರೆ. ಇಲ್ಲಿ ತುಂಬ ಕಾಡಾನೆಗಳ ಹಾವಳಿ ಜಾಸ್ತಿ. ಹಾಗಾಗಿ ನಾವು ಬೆಳಿಗ್ಗೆ ಮತ್ತು ಸಂಜೆ ಟೈಮಲ್ಲಿ ಒಂದು ಸಲ ವಿಸಿಟ್ ಮಾಡ್ತೀವಿ. ಆನೆ ಮೂಮೆಂಟ್ ಇದೆಯಾ, ಮತ್ತು ಏನಾದರೂ ಹೆಚ್ಚು ಕಮ್ಮಿ ಆದರೆ ಪ್ರವಾಸ ಅದ್ರ ಮೇಲೆ ಅಟ್ಯಾಕ್ ಮಾಡುತ್ತೆ ಆನೆಗಳು. ತುಂಬಾ ಟ್ರೋಲ್ ಮಾಡಕ್ಕೆ ಹೌದು, ಮತ್ತೆ ಇದು ಮಾಡಿ. ಸಣ್ಣ ಮರಿಗಳಿದ್ರೆ ತುಂಬ ಅಪಾಯ. ಅದು ಹೌದು. ಅಂದರೆ ಮರಿಗಳನ್ನ ರಕ್ಷಣೆ ಮಾಡೋಕ್ಕೆ ಅದು ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಹಾಗಾಗಿ ನಾವು ಬೆಳಿಗ್ಗೆ ಮಾರ್ನಿಂಗ್ ಫಸ್ಟ್ ಬ್ಯಾಚ್ ಬರುವಾಗ ನಾವು ಗೈಡ್ ಮಾಡ್ಕೊಂಡು ಬರ್ತೀವಿ. ಅದಕ್ಕೇನ ಇವಾಗ ನೀವು ಹೋಗ್ಬೇಕಾದ್ರೆ ನಮ್ಗಿಂತ ಮುಂಚೆ ಬೇಗ ಹೋಗಿದ್ದು? ಹೌದು, ಒಂದು ದಡ ಮಾಡ್ತೀವಿ, ಸೌಂಡ್ ಮಾಡ್ತೀವಿ. ಏನೋ ಆನೆ ಇದ್ರೆ ನಮ್ಮ ದಾರಿಯಿಂದ ದೂರ ಹೋಗುತ್ತೆ. ನೀವು ಅದೇ ಸೇಫ್ಟಿ ಪರ್ಪಸ್ಗೆ ನೀವು ಹೌದು ಹೌದು. ಥ್ಯಾಂಕ್ ಯು. ಹ್ಯಾಪಿ ಜರ್ನಿ. ಈ ಸ್ಟ್ರೆಚ್ಚು ಫುಲ್ಲು 50-80% ಎಲಿವೇಶನ್ಲಿದೆ. ಒಂದೊಂದು ಲೆಗ್ಗು ಆಲ್ಮೋಸ್ಟ್ ಅಲ್ಲಿ ನಿಮ್ಮ ಟಮ್ಮಿ ಲೆವೆಲಿಂದ ಚೆಸ್ಟ್ ಲೆವೆಲ್ವರೆಗೂ ಬರುತ್ತೆ. ಸೂಪರ್ ಆಗಿದೆ. ಇನ್ನು ಮೇಲೆ ಹೋಗೋದಿದೆ. ಆಲ್ಮೋಸ್ಟ್ ಅಲ್ಲಿ ಇವಾಗವರೆಗೂ 1.5 ಕಿಲೋಮೀಟರ್ ಕಂಪ್ಲೀಟ್ ಆಗಿದೆ. 1 ಕಿಲೋಮೀಟ್ರಿಂದ 2 ಕಿಲೋಮೀಟ್ರು ಇನ್ನೊಂದು ಸ್ವಲ್ಪ ದೂರ. ಮೇ ಬಿ ಇನ್ನೊಂದು ಅರ್ಧ ದಾರಿ ಬಂದಿದ್ದೀರಿ ಅಂದ್ಕೊಳ್ಳಿ. ನೋಡೋಣ ಎಲ್ಲರೂ ಹೆಂಗೆ ಕಷ್ಟ ಬೀಳ್ತಾ ಇದ್ದಾರೆ ಅಂತ. ಒಂದು ಚಿಕ್ಕ ಮುಳ್ಳು ನಡೆಯೋಕ್ಕೆ ಬಿಡ್ತಾ ಇಲ್ಲ. ನಾವಿವತ್ತು ಟ್ರೆಕ್ಕಿಂಗ್ ಬಂದಿದ್ದೀವಿ, ತಡಿಂಡಮಲೈ ಅಂತ, ಕೂರ್ಗಲ್ಲಿ. ಜಾಗ ಮಾತ್ರ ಸಕ್ಕದಾಗಿದೆ. ಟೈಮು ಈಗ 9 ಗಂಟೆ ಆದ್ರೂ ಇನ್ನೂ ವೆದರು ಸಕ್ಕದಾಗಿದೆ. ನೋಡಿ, ಮೂವಿಂಗ್ ಆಗ್ತಾಯಿದೆ ವೆದರು, ಅಂದರೆ ಮಂಜು ಮೂವಿಂಗ್ ಆಗ್ತಿದೆ. ಸಕ್ಕದಾಗಿದೆ ಜಾಗ ಮಾತ್ರ, ಸಕ್ಕದ ಇಷ್ಟ ಆಯ್ತು ನನಗೆ. ಕುಟಿ ಫಾರೆಸ್ಟ್ ಇಟ್ಕೊಂಡೇನಾ? ಸಂಜೆಗೆ ಅಪೂರ್ವವಾಗಿ ಸ್ಟ್ರಿಕ್ಟಾಗಿ ಹೇಳ್ರಿ, ವಾಕಿ ಟಾಕಿ ಇಲ್ದಿರ ಮುಂದೆ ಹೋಗಂಗಿಲ್ಲ ಅಂತ ಹೇಳು. ಅವ್ರು ವಾಕ್ ಮಾಡ್ತಾರೆ, ಟಾಕ್ ಮಾಡಕ್ ರೆಡಿ ಇಲ್ಲ. ಬಂದ್ವಿ ಬರ್ತಾ ಇದ್ದೀರಿ ತಡಿಯನ್ಮೋಲ್ ಪೀಕ್ಗೆ. ಸೊ ಸ್ಲಿಪ್ಪರ್ ಇರುತ್ತೆ, ಮಣ್ಣು ಹುಷಾರಾಗಿ ಬನ್ನಿ. ಸಂದಿ ಗಿಂದಿ ಪುಂಡಿ ನೋಡ್ಕೊಂಡು ಕೈ ಕಾಲುಗಳೆಲ್ಲ ಯೂಸ್ ಮಾಡ್ಕೊಂಡು ಹೋಗ್ತೀವಿ. ಸುಟಲ್ ನಾವು ಸ್ಕಂದಗಿರಿ ಬೆಸ್ಟ್, ಇದು ಬೆಸ್ಟ್. Skandagiri was tough. This is okay. ಸುಳ್ಳು ಹೇಳ್ತಾವ್ರೆ. No, that started only like that. Still end we were like. Can see 70% of elevation. ಬೆಸ್ಟ್ ಪಾರ್ಟ್ ಪಲಾವ್. ಫೈನಲಿ ವಿ ಮೇಡ್ ಇಟ್. ಆಲ್ಮೋಸ್ಟ್ 1.25 ಗಂಟೆ 1.5 ಅವರ್ ತೊಗೊಂಡಿದ್ದೀವಿ ಪೀಕ್ ರೀಚ್ ಆಗೋದಕ್ಕೆ. ಬಟ್ ವ್ಯೂ ಈಸ್ ಆಸಮ್.
ಇನ್ನೂ ಫಾಗ್ ಎಲ್ಲ ಇನ್ನೂ ಓಪನ್ ಆಗೋಕ್ಕೆ ಟೈಮ್ ತೊಗೊಳ್ತಾ ಇದೆ. ಬಟ್ ಐ ಥಿಂಕ್ ಇಟ್ ವಿಲ್ ಬಿ ರಿಯಲಿ ಗುಡ್. ಲೆಟ್ಸ್ ಗೋ ದೇರ್. ನೋಡಿ ಅದು ಹೇಗಿದೆ ಅಂತ, awesome ಆಗಿದೆ. ಆಗಿದೆ. ಎಸ್ಪೆಷಲಿ ಪಲಾವು ಈ ವ್ಯೂ ಅಲ್ಲಿ ತಿನ್ನೋದು ಚಾನ್ಸೇ ಇಲ್ಲ, ಅದು ಎಲ್ಲೂ ಸಿಗಲ್ಲ. ಸ್ವರ್ಗ. ಮೇಡಮ್ 6 ತುತ್ತು ತಿಂದಿದ್ದಾರೆ, ಅವ್ರ 6 ತುತ್ತಲ್ಲಿ ನಾನು ಅವ್ರ ಬಾಕ್ಸ್ ಖಾಲಿ ಮಾಡ್ತೀನಿ. ತುಂಬಾ ಸೂಪರ್ ಆಗಿದೆ, ಆಸಮ್, ಅಮೇಜಿಂಗ್. ಥ್ಯಾಂಕ್ಸ್ ನಿಮ್ಮೆಲ್ಲರಿಗೂ. ಸೂಪರ್ ಆಗಿದೆ. ಫಸ್ಟ್ ಹೈಕಿಂಗ್ ನಮ್ಮಿಬ್ರದ್ದು ಇವ್ರ ಗ್ರೂಪ್ ಜೊತೆ, ಬಟ್ ಆ ಥರ ಅನ್ನಿಸ್ತಾನೆ ಇಲ್ಲ. ಎಲ್ಲರೂ ಫ್ರೆಂಡ್ಲಿ ಆಗಿದ್ದಾರೆ. ಎಲ್ಲದಕ್ಕೂ ಬುಕ್ ಮಾಡ್ಕೊಂಡ್ಬಿಟ್ಟಿದ್ದೀನಿ ನೆಕ್ಸ್ಟ್ ಟ್ರಿಪ್ಗೆ. ನಾನು ವ್ಯೂ ಕ್ಲಿಯರ್ ಆಗಿರ್ಬೇಕಿತ್ತು, ಬಟ್ ಓಪನ್ ಆಗಬೇಕಿತ್ತು. ಬಟ್ ಫೀಲ್ ಚೆನ್ನಾಗಿದೆ, ಒಂಥರ ಚಳಿ 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 ಇದೆ. ಅಲ್ಲಿ ಹುಣಸೆ ಮರ ಕಾಣ್ತೈತಲ್ಲ, ಅಲ್ಲಿ ಗಂಟ ನಂದೆ. ಹುಣಸೆ ಮರ ಬ್ಯೂಟಿಫುಲ್ ಟ್ರೆಕ್ಕು. ಲಾಸ್ಟ್ 600 to 700 meters ತುಂಬ ಸ್ಟೀಪ್ ಇರುತ್ತೆ. ಅದು ಬಿಟ್ಟ ಅಂತಂದರೆ ಯು ಕ್ಯಾನ್ ಫಿನಿಶ್ ಇಟ್ ಆಫ್ ಇನ್ 2 hours. ಅ ಮಸ್ಟ್ ಡೂ ಟ್ರೆಕ್ ಫಾರ್ ಎವ್ರಿ ಒನ್. ಹೆಲೋ ಪ್ರೇಕ್ಷಕರೇ, ನೋಡಿ ತುಂಬಾ ಚೆನ್ನಾಗಿರೋ ವ್ಯೂ ಕಾಣಿಸ್ತಾ ಇದೆ. ಸ್ವಲ್ಪ ಹೊತ್ತಾದ್ರೆ ಕ್ಲೋಸ್ ಆಗೋಗುತ್ತೆ. ಈಗಲೇ ನೋಡಿ, ಎಂಜಾಯ್ ಮಾಡಿ. ಹಾಯ್ ಫ್ರೆಂಡ್ಸ್, ಇವತ್ತು ನಾವು ತಡಿಯಂಡಮೋಳ್ ಅನ್ನೋ ಟ್ರೆಕ್ಕಿಂಗ್ ಬಂದಿದ್ದೀವಿ. ಇದು ಬಂದು ಕೂರ್ಗಲ್ಲಿ ಇದೆ, ಕಕ್ಕಾಬೆ ಅನ್ನೋ ಜಾಗದಲ್ಲಿ. ಸೊ ಇಲ್ಲಿ ಏನು ವಿಶೇಷತೆ ಮತ್ತು ಇದರದ್ದು ಡೀಟೇಲ್ಸ್ ಆಗಿ ನಮ್ಮ ಈ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ನೋಡ್ಕೊಳ್ಳೋರು ನಮಗೆ ಡೀಟೇಲ್ಸ್ ಕೊಡ್ತಾರೆ. ಸೊ ಜಸ್ಟ್ ಗೋ ಆನ್. ಹಲೋ, ನಮಸ್ತೆ. ನನ್ನ ಹೆಸರು ಮಂಜುನಾಥ್ ಅಂತ. ನಮಸ್ತೆ, ನನ್ನ ಹೆಸರು ಕಾವೇರಪ್ಪ ಅಂತೇಳಿ. ನಮಸ್ತೆ, ನನ್ನ ಹೆಸರು ಕೇಶವಮೂರ್ತಿ ಅಂತೇಳಿ. ತಡಿಯಂಡಮೋಳು ಇದು ಟ್ರೆಕ್ಕಿಂಗ್ ಪ್ಲೇಸು. ಕಕ್ಕಾಬೆಯಿಂದ 8 ಕಿಲೋಮೀಟ್ರ್ ಆಗುತ್ತೆ ಅಪ್ ಮುಂದುಗಡೆ. ಇಲ್ಲಿಂದ ಸಮುದ್ರ ಮಟ್ಟದಿಂದ 1748 ಮೀಟ್ರು ಹೈಟಲ್ಲಿದೆ. ಕೊಡಗಲ್ಲಿ ಹೈಯೆಸ್ಟ್ ಪೀಕ್, ದೊಡ್ಡ ಪೀಕ್ ಇದು ತಡಿಯಂಡಮೋಳು ಅಂದರೆ. ಕರ್ನಾಟಕದಲ್ಲಿ 3ನೇ ಪ್ಲೇಸಲ್ಲಿದೆ. ಅರಣ್ಯ ವಿಹಾರ ಅಂತ ಒಂದು ಆ್ಯಪ್ ಇದೆ, ಅದು ನಮ್ಮ ಕರ್ನಾಟಕ ಸರ್ಕಾರದ್ದು. ಯಾವ ಟ್ರೆಕ್ಕಿಂಗ್ ಹೋಗೋದಾದರೂ ಎಲ್ಲಿಗೆ ಹೋಗೋದಾದರೂ ಅದೇ ಆ್ಯಪಲ್ಲಿ ಬರಬೇಕು, ಅರಣ್ಯ ವಿಹಾರ ಅಂತ. ಟಿಕೆಟ್ ಬುಕ್ ಮಾಡಿಕೊಂಡು 2 ದಿನ ಮುಂಚಿತವಾಗಿ ಬುಕ್ ಮಾಡಿಕೊಂಡು ಇಲ್ಲಿ ಬರಬೇಕು. ಒಂದು ದಿನಕ್ಕೆ 300 ಜನ ಮಿನಿಮಮ್ ಇದೆ. 300 ಜನ ಬರಲ್ಲ, 150, 120, 130, 170 ಇದೆಲ್ಲ ಅಷ್ಟಾಗಿರುತ್ತೆ. ಟ್ರಕ್ ಸ್ಟಾರ್ಟ್ ಆಗೋ ಟೈಮಿಂಗ್ಸು ಬೆಳಿಗ್ಗೆ 6ರಿಂದ 1 ಗಂಟೆ ಇದೆ. 1 ಗಂಟೆ ಒಳಗೆ ಬರಬೇಕು ಇಲ್ಲಿಗೆ. ಬೆಳಿಗ್ಗೆ 6 ಗಂಟೆ ಅಂದರೆ ಬೆಳಿಗ್ಗೆ ಸ್ವಲ್ಪ ಮಿಸ್ಟೆಲ್ಲ ಕವರ್ ಆಗಿರ್ತದೆ. ಒಂದು 7:30, 8 ಗಂಟೆಗೆ ಬಿಡ್ತೀವಿ ನಾವು. ಸ್ವಲ್ಪ ಆನೆಗಳೆಲ್ಲ ಮುಂದೆ ನೋಡ್ಕೊಂಡು ಬಂದು ಮತ್ತೆ ಬಿಡ್ತೀವಿ ನಾವು. ಈಗ ಸ್ಪೀಕರು, ಸಿಗರೇಟು, ಲೈಟರು, ಫೈರ್ ಸೀಸನ್ ಆಗಿರೋದ್ರಿಂದ ಬೆಂಕಿಪಟ್ಟಣಗಳು ಯಾವುದೂ ತೊಗೊಂಡು ಹೋಗಿಲ್ಲ. ಆಮೇಲೆ ಡ್ರಿಂಕ್ಸು, ಆಮೇಲೆ ಪ್ಲಾಸ್ಟಿಕ್ಕು, ಸ್ಪೀಕರ್ಗಳು ಅದು ಯಾವುದೂ ಅಲೌಡ್ ಇಲ್ಲ. ಬಾಟ್ಲುಗಳು ನೀವು ಯಾವುದು ಪ್ಲಾಸ್ಟಿಕ್ ಬಾಟ್ಲ್ ಅಲ್ಲದೆ ಕುಪ್ಪಿ ಬಾಟ್ಲುಗಳು ತಂದಿರೋ ಒಳ್ಳೆಯದು ಅಷ್ಟೇ. ಇಲ್ಲಿಗೆ ಪ್ಲಾಸ್ಟಿಕ್ ಅಕಸ್ಮಾತ್ ಅವ್ರು ಗೊತ್ತಿಲ್ಲದವರು ತಂದಿದ್ರು ಸಮೇತ ಇಲ್ಲಿ ನಾವು ತೆಗೆದಿಟ್ಕೊಂಡು ಅವರು ರಿಟರ್ನ್ ಬರುವಾಗ ಕೊಟ್ಟು ಕಳಿಸ್ತೇವೆ.